ಆನ್ಲೈನಲ್ಲಿ ಒಟ್ಟು 3 ಸರ್ತಿ ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ 2 ಸರ್ತಿ ಎಲ್ಲ ಪೂರ್ತಿ 3 ಆನ್ಲೈನೇ ಸರ್. ಅದು ಆನ್ಲೈನೇ ಟೆಂಡರ್ ಅದು ಪೂರ್ತಿ. ಹೇಳಿದ್ನಲ್ಲ ಸರ್, ಒಂದಷ್ಟು ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಅಂತ. ಸರಿ ಸರ್, ಈಗ ಹೇಳ್ಬೇಕು ಸರ್, ಅವ್ರ ಹೆಸರು ಹೇಳ್ಬೇಕು. ಈಗ ಆಮಿಷ ಕೊಟ್ಟವ್ರೆ ಸುಮ್ಮನೆ ಅಂತ ಹೇಳ್ಬಿಟ್ರೆ ಆಗಲ್ಲ ಅದು. ಈಗ ನಾವು ಹೇಳ್ಬೋದು, ಮೀಡಿಯಾದವ್ರು ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ. ಯಾರು ಮಾಡೋರು ಅಂತ ಹೇಳ್ಬೇಕಲ್ಲ, ಅದಲ್ವಾ ಹೋರಾಟಗಾರ ಅಂತ ತಾಕತ್ತು. ಹೇಳ್ಬೇಕಲ್ವಾ ಯಾರು ಹೇಳೋರೆ ಏನು ಮಾಡೋರೆ ಅಂತ. ಯಾರು ಮಾಡೋರೆ ಇವ್ನಿಗೆ? ಯಾರು ಮಹಾನಗರ ಪಾಲಿಕೆ ಸದಸ್ಯ ಎಷ್ಟಿರ್ತದಲ್ವ ಸರ್ ಅವ್ರದ್ದು? ಮನೆ ಬಾಗಿಲಿಗೆ ಸರ್, ಈಗ ಅವರು ಹಿಂದೂಪರ ಸಂಘಟನೆಗಳು ಈಗ ಬಿಜೆಪಿ ಶಾಸಕರನ್ನ ಟಾರ್ಗೆಟ್ ಮಾಡಿ ವಿರೋಧ ಮಾಡಲಿಕ್ಕೆ ಕಾರಣ ಏನಿದೆ? ಪ್ರಚಾರ ಅಷ್ಟೇ ಸರ್. ಅವ್ರದ್ದು ವೈಯಕ್ತಿಕವಾಗಿ ಪ್ರಚಾರ ಆಗಬೇಕು ಅನ್ನೋದು ಅಷ್ಟೇ ಬಿಟ್ಟರೆ ಏನಿಲ್ಲ. ನಾನು ಹೇಳಿದ್ನಲ್ಲ ಸರ್, ಡೋಂಗಿ ಯಾರಿದ್ದಾರೆ ನೋಡಿ ಸರ್, ಯಾರೂ ಇಲ್ಲ ಅದರಲ್ಲಿ. ಸ್ಥಳೀಯರು ಯಾರೂ ಇಲ್ಲ. ಇಲ್ಲಿ ಒಂದೇ ಅಜೆಂಡಾ ಸರ್, MLA ಅವ್ರನ್ನ ವಿರೋಧ ಮಾಡಬೇಕು, ಪ್ರಚಾರ ತಗೋಬೇಕು. ಅವ್ರು ವಸೂಲಿ ದಂಧೆಗಳಿಗೆ ಕಡಿವಾಣ ಹಾಕಿರೋದಕ್ಕೆ ವಿರುದ್ಧವಾಗಿ ಇವೆಲ್ಲ ಮಾಡ್ಕೊಂಡು ಹೋಗ್ತಾವ್ರು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲಿ ಬಂದಿದ್ದವ್ರು ಯಾರೂ ಲೋಕಲ್ ಎಂಟ್ಸ್ ಇಲ್ಲ, ಎಲ್ಲ ಬೇರೆ ಬೇರೆ ಊರವ್ರು. ಅವ್ರಿಗೇನು ಗೊತ್ತು ಹೇಳಿದ್ನಲ್ಲ, ಮುತಾಲಿಕ್ ಅವ್ರಿಗೆ ಗೊತ್ತಿಲ್ಲ ಈ ವಿಚಾರ ಪೂರ್ತಿಯಾಗಿ. ಏನೋ ಅವರು ವಸೂಲಿ ದಂಧೆಯಲ್ಲಿ ಇರೋರು ಗೊತ್ತಾಗ್ತದೆ, ಎಲ್ಲೆಲ್ಲಿ ಹೆಂಗೆ ಆಫರ್ ತಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ ಸರ್. ಅವರೇ ಹೇಳ್ದಂಗೆ ಅಲ್ವ ಸರ್, ಆಫರ್ಗಳಿಗೆ ನನಗೆ ಬಂದು ಯಾರನ್ನ ಆಫರ್ ಮಾಡೋಕ್ಕಾಗ್ತದಾ? ನಾವು ಹೋರಾಟದಲ್ಲೇ ಇದ್ದೀವಿ, ಹೋರಾಟನೇ ಮಾಡ್ಕೊಂಬಂದಿದ್ದೀವಿ. ನಮ್ಗೆ ಯಾರನ್ನ ಆಫರ್ ಬಂದು ಕೊಡ್ತಾರಾ? ನಾನು ಹೇಳಿದ್ನಲ್ಲ ಸರ್, ಇವರೆಲ್ಲ ಹೋಗಿದ್ರು, ಇನ್ನೊಂದು ಕೇಸ್ ಫೈಲ್ ಮಾಡಬೇಕು. ಎಲ್ಲ ವಿನಾಯಕ ನಗರದಲ್ಲಿ ಮನೆಗೆ ಹೋಗಿ ಕೇಳೋರೆ, ನೀವೆಲ್ಲ ಒಂದು 15-20 ಸಾವಿರ ಕೊಡಿ, 20 ಲಕ್ಷ ಖರ್ಚಾಗ್ತೈತೆ, ಅಂಗಡಿಯವರೆಲ್ಲ ದುಡ್ಡು ಕೊಡ್ರಿ, ಕೇಸ್ ಫೈಲ್ ಮಾಡೋಣ ಅಂತ. ಅದಾದಮೇಲೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಇಲ್ಲ ಕೇಸ್ ಎಲ್ಲ ಫೈಲ್ ಆಗೈತೆ, ನೀವೇನು ತಲೆ ಕೆಡ್ಸ್ಕೊಂಬೇಡಿ, ದುಡ್ಡೆಲ್ಲ MLA ಅವರೇ ನೋಡ್ತಾರೆ ಅಂತ ಹೇಳ್ಬಿಟ್ಟು ಇದಾಗೈತೆ. ಇದುವರೆಗೂ MLA ಅವರೇನೆ ಪೂರ್ತಿ ಖರ್ಚು ವೆಚ್ಚ ನೋಡ್ತಾರೆ ಅಂತ. ಹೋರಾಟಗಳನ್ನು ಬಿಜೆಪಿ ಸಾಕಷ್ಟು ವಿಚಾರಕ್ಕೆ ಬಳಸ್ಕೊಂಡಿದೆ, ಸಾಕಷ್ಟು ವಿಚಾರಕ್ಕೆ ಅವರ ಹೋರಾಟಗಳು ಬೇರೆ ಬೇರೆ ವಿಚಾರಗಳಿಗೆ ಅವರು ಹೋರಾಟ ಮಾಡಿದೆ. ಆ ಹೋರಾಟಗಳಿಗೆ ಬಿಜೆಪಿ ಶಾಸಕರು ಎಲ್ಲರೂ ಬೆಂಬಲಿಸಿದ್ದಾರೆ. 100% ಸರ್. ಈಗ ಯಾಕೆ ಇದನ್ನು ಬೆಂಬಲಿಸ್ತಿಲ್ಲ? ಈಗ ಯಾಕೆ ಸರ್ ಅವರು ವಿರೋಧಿಸೋದಕ್ಕೆ ಕಾರಣ ಸರ್? ಹೇಳ್ತೀನಿ ಕೇಳಿ, ಅಲ್ಲಿ ವಿರೋಧಿಸಿರೋಂಥವ್ರು ವ್ಯಕ್ತಿಗಳು ಸರ್. ನಾವು ಅವತ್ತಿಂದ ಹೋರಾಟಗಳು ಏನೇನು ಮಾಡಿದ್ವಿ ಅವೆಲ್ಲ ಒಂದಷ್ಟು ವಿಚಾರದಲ್ಲಿ ಹೋರಾಟಗಳಿದ್ದೋ, ಸೈದ್ಧಾಂತಿಕವಾಗಿ ಹೋರಾಟಗಳಿದ್ದೋ, ಅದರಲ್ಲೆಲ್ಲ ಭಾಗಿಯಾಗಿದ್ದೋ, ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಿದ್ದೋ. ಅವ್ರು ವೈಯಕ್ತಿಕ ಇಂಟೆನ್ಷನ್ಗೆ ಮಾಡ್ಕೊಂಬಂದ್ಬಿಟ್ರೆ, ಹೋರಾಟ ಮಾಡ್ಕೊಂಡು ವಿರೋಧ ಮಾಡ್ಕೊಂಡು ಬಂದರೆ ಅದಕ್ಕೆಲ್ಲ ಬೆಂಬಲ ಕೊಡಬೇಕು ಅನ್ನೋದೇನಿಲ್ಲ. ಅದೇ ಅವ್ರನ್ನ ಬೆದರ್ಸೋದಕ್ಕೋಸ್ಕರ ಪೊಲೀಸ್ನಿಂದ ಕೇಸ್ಗಳೆಲ್ಲ ಹಾಕ್ಸಿ ಅವ್ರನ್ನ ಹಿಮ್ಮೆಟ್ಟಿಸಿದ್ದಾರೆ. ಈ ಒಂದು ಸರ್, ನನ್ನ ಮೇಲೂ ಕೇಸ್ ಹಾಕ್ಸವ್ರು ಸರ್. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಎಲ್ಲರೂ ಹಾಕೋರೆ. ನನ್ನ ಮೇಲೂ ರೋಡಿ ಶೀಟ್ರು ನೋಟಿಸ್ ಕಳ್ಸವ್ರೆ. ಬಿಜೆಪಿ ಶಾಸಕರೇ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರನ್ನ ನಮ್ಮ ಮೇಲೆ ಯಾಕೆ ಕೇಸ್ ಹಾಕೋರೆ? ಈಗ ಆ ಥರ ಇಂಟೆನ್ಷನ್ನೇ ಅವ್ರು ಇದ್ದಿದ್ರೆ ನಮ್ಮ ಮೇಲೂ ಕೇಸ್ಗಳಿದಾವಲ್ಲ. ನಮ್ಮ ಮೇಲೆ ಈ ತಿಂಗಳಿಂದೆ ಮನೇಲಿ ಮಲಗಿದ್ದವನು 307 ಕೇಸ್ ಹಾಕೋರೆ, ರೌಡಿ ಶೀಟ್ ನೋಟಿಸ್ ಕಳ್ಸವ್ರೆ. ಹೌದು, 307 ಹಾಕೋರೆ ಮನೆ ಮೇಲೆ, ನನ್ನ ಮೇಲೆ ಹಾಕೋರೆ, ರೋಡಿ ಶೀಟ್ ನೋಟಿಸ್ ಕಳ್ಸವ್ರೆ. ಅಂದರೆ ಶಾಸಕರು ಕುಮ್ಮಕ್ಕೆ ಇದ್ಬಿಟ್ಟು ನಮ್ಮ ಮೇಲೂ ಹಾಕ್ಸ್ಬಿಡ್ತಾರೆ ಹಂಗೆ ಶಾಸಕರು. ಇವೆಲ್ಲ ನೋಡಿ ಸರ್, ಅವರು ವೈಯಕ್ತಿಕವಾಗಿ ಅವ್ರವ್ರ ಲಾಲಸೆಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ಬಿಂಬಿಸ್ಕೊಳಕ್ಕೆ ಹೋಗ್ತಾರೆ. ಒಂದು ಏನು ಅಂತಂದರೆ, ನಮಗೆ ಇವತ್ತು ಅನಿಸಿದ್ದು ಬಹುಶಃ ಈ ಕೆಲವರೆಲ್ಲ ಈ ಪ್ರಚಾರ ಪ್ರಿಯ ಇರ್ತಾರೆ. ನಮ್ಮ MLA ಅವರು ಇವತ್ತು ಮಾಡಿರೋ ಕೆಲ್ಸಗಳನ್ನ ಹೀಗೆ ಮಾರ್ಕೆಟ್ ಕೇಸಿಗೆ ಸಂಬಂಧಪಟ್ಟಂಗೆ ಲಾಯರ್ನ ಭೇಟಿ ಅದೇ ಅಂತ ಫೇಸ್ಬುಕ್ ಹಾಕ್ಕೊಂಡಿರೋದು, ಈ ಥರ ಸಣ್ಣ ಪುಟ್ಟದ್ದು ಪ್ರಚಾರ ತಗೊಂಡೋಗಿರಿ ಇವೆಲ್ಲ ಆಗ್ತಿರ್ಲಿಲ್ಲ. ಅವ್ರ ಪಾಡಿಗೆ ಅವ್ರು ಏನು ಬೇಕೋ ಕೆಲಸ ಮಾಡ್ಕೊಂಡು ಹೋಗ್ತಾವ್ರು ಅಷ್ಟೇ. ಈ ವಿಚಾರ 100% ತಡೆ ಹಿಡಿಬೇಕು ಅಂತ ದೃಷ್ಟಿಯಿಂದನೇ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾರೆ, ಪರಿಶ್ರಮ ಆಗ್ತಾವ್ರೆ, ಎಲ್ಲನೂ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ದಾರೆ. ಈಗ ನೀವು ಹೇಳ್ತಾ ಇದ್ರೆ ನಮ್ಮ MLA ಅವರು ಕ್ಲೀನ್ ಅಂತ ಹೇಳಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ನೀವೇನಾದ್ರು ಕ್ರಮ ಕೈಗೊಳ್ಳೋದು, ಏನಾದರೂ ಕಂಪ್ಲೇಂಟ್ ಮಾಡೋದು, ಮಾನ ನಷ್ಟ ಅಂತ ಏನಾದರೂ ಹೋಗೋದು? ಹ್ಞೂ ಸರ್, ನಮ್ಮ ಹಿರಿಯರ ಹತ್ರ ಡಿಸ್ಕಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾಗಿ ಕಾನೂನು ಹೋರಾಟನೂ ಮಾಡ್ತೀವಿ ನಾವು. ಈ ವಿಚಾರವಾಗಿ ಯಾಕಂದರೆ ಅಲಿಗೇಷನ್ ಮಾಡೋದು ಅಷ್ಟು ಸುಲಭ ಅನ್ಕೊಂಬಿಟ್ಟಿದ್ದಾರೆ. ಅಲಿಗೇಷನ್ ಮಾಡಿ ನಾವು ಪ್ರಚಾರ ತಗೋಬೋದು ಅನ್ನೋಂಥದ್ದು ಐತಲ್ಲ, ಆ ಮನಸ್ಥಿತಿಗಳು ಹೋಗ್ಬೇಕು ಸರ್. ಈಗ ನಿಮ್ಮ ಮೇಲೆ ಆರೋಪ ಮಾಡಿದಾರಲ್ಲ ಶಾಸಕರ ಮೇಲೆ, ಮುಂದಿನ ದಿನಗಳಲ್ಲಿ ಅವ್ರನ್ನ ಹೋರಾಟಕ್ಕೆ ಬಳಸ್ಕೊತೀರಾ ಹೆಂಗೆ ಸರ್? ಸೈದ್ಧಾಂತಿಕವಾಗಿ ಮಾಡುವಂಥ, ವೈಚಾರಿಕವಾಗಿ ಮಾಡುವಂಥ ಹೋರಾಟಗಳಿಗೆ ಯಾರೇ ಬಂದರೂ ನಮ್ಮ ಜೊತೆ ಸೇರ್ಕೋಬೋದು, ಅದ್ರಾಗೇನಿಲ್ಲ. ಬಟ್ ಈ ಥರ ಬೇಸ್ಲೆಸ್ ಅಲಿಗೇಷನ್ಗಳು, ಯಾವುದೋ ಕಾರಣ ತೋರಿಸಿ ವಿಚಾರ ತೋರಿಸಿ ವಸೂಲಿ ಮಾಡೋದು, ಅವಕ್ಕೆ ಯಾವುದಕ್ಕೂ ಎಂಟರ್ಟೈನ್ ಮಾಡಲ್ಲ.